ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ 2023-24ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ವಿದ್ಯಾರ್ಥಿ ಒಂದು ಡೌಟ್ನ ಕೇಳ್ತಾ ಇದ್ರು. ಅದು ಏನು ಡೌಟ್ಗಳನ್ನ ಕೇಳಿದರೆ ಅವಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಈಗ ನಾರ್ಮಲ್ ಆಗಿ BA, BSc, BCom ಡಿಗ್ರಿ ಮಾಡ್ತಾ ಇರ್ತಕ್ಕಂಥ OBC ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳಿದ್ರು. ಇಲ್ಲ ಫ್ರೆಂಡ್ಸ್, ಆ ಥರದ್ದು ಯಾವುದೇ ಒಂದು ಎಕ್ಸ್ಟೆನ್ಷನ್ ಡೇಟ್ ಇಲ್ಲ. ಇದನ್ನು ಮೊದಲೇದಾಗಿ ಹೇಳ್ತಾ ಇದ್ದೀನಿ. ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ನಾರ್ಮಲ್ ಡಿಗ್ರಿ, ನಾರ್ಮಲ್ PG ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, PUC ಇರ್ಬೋದು, ಡಿಪ್ಲೊಮಾ ಇರ್ಬೋದು. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ. ಓನ್ಲಿ ಏನಪ್ಪ ಅಂದರೆ ಟೆಕ್ನಿಕಲ್ ಎಜುಕೇಷನ್, ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ನ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಸೊ ಮಾರ್ಚ್ 31, 2024 ಕೂಡ ಅವ್ರ ಡೇಟ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಇನ್ನೊಂದು ಡೌಟ್ನ ಕೇಳ್ತಾ ಇದ್ರು. ಏನಪ್ಪ ಅಂದರೆ, ಸರ್ ಮೈನಾರಿಟಿ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಖಂಡಿತ ಕೂಡ ಮೈನಾರಿಟಿ ಸ್ಕಾಲರ್ಶಿಪ್ನವ್ರಿಗೆ ಕೂಡ ಏನಪ್ಪ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಮೌಂಟ್ ಅವ್ರಿಗೆ ಕೂಡ ಬರುತ್ತೆ. ಮೈನಾರಿಟಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ ಅಧಿಕೃತವಾಗಿ ಅದನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ. ಸೊ ಅವ್ರದ್ದು ಕೂಡ ಪ್ರೊಸೆಸಿಂಗ್ ಆಗ್ತದೆ, ಅವ್ರದ್ದು ಕೂಡ ವೆರಿಫಿಕೇಷನ್ ಆಗ್ತದೆ. ಅವ್ರಿಗೆ ಕೂಡ ವಿದ್ಯಾಸಿರಿ ಅಮೌಂಟ್ ಕೂಡ ಬರುತ್ತೆ, ಮೇಂಟೆನೆನ್ಸ್ ಅಮೌಂಟ್ ಕೂಡ ಅವ್ರಿಗೆ ಕೂಡ ರಿಲೀಸ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾ ಇದ್ರು, ಸರ್ ನಾವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗೆ ವಿದ್ಯಾಸಿರಿ ಅಮೌಂಟ್ ಇರ್ಬೋದು, SSP ಸ್ಕಾಲರ್ಶಿಪ್ ಬರುತ್ತಾ ಅಥವಾ ಏನಂತ ಕೇಳ್ತಾ ಇದ್ರು. ಖಂಡಿತ ಇಲ್ಲ ಫ್ರೆಂಡ್ಸ್, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಅಮೌಂಟು ಬರೋದಿಲ್ಲ. ಇದನ್ನು ಕ್ಲಿಯರ್ ಕಟ್ಟಾಗಿ SSP ಅವರು ಹೇಳಿದ್ದಾರೆ ಮತ್ತು ಗೌರ್ಮೆಂಟ್ ಕೂಡ ಹೇಳಿದೆ. ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದರೆ CET ಕೌನ್ಸಿಲಿಂಗ್ ಮುಖಾಂತರ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಬರ್ತೆ ಹೊರತು ಯಾವುದೇ ಕಾರಣ ಕೂಡ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬರೋ ಅದು ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಆಗಿದ್ರು ಸರಿ ಅಂತ ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮ್ಮದು ಈಗ ವಿದ್ಯಾಸಿರಿ ಅಮೌಂಟು PUC ವಿದ್ಯಾರ್ಥಿ 15,000 ರೂಪಾಯಿ ಬಂದಿದೆಯಲ್ಲ, ಸೊ ನಮ್ಮದು ಕೂಡ ಬರುತ್ತೆ ಏನೋ ಅಂತ. ನಾರ್ಮಲು ಡಿಪ್ಲೊಮಾ ಇರ್ಬೋದು, ಡಿಗ್ರಿ ಇರ್ಬೋದು ಅಂತೆಲ್ಲ ವಿದ್ಯಾರ್ಥಿ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಈಗ ಏನಾಗಿದೆ, PUC ವಿದ್ಯಾರ್ಥಿಗಳದ್ದು 10 ತಿಂಗಳು ಕಾಲೇಜ್ಗಳು ಅಟೆಂಡೆನ್ಸ್ ಕೂಡ ಆಲ್ರೆಡಿ ಫುಲ್ಫಿಲ್ ಮಾಡಿ ಸಬ್ಮಿಟ್ ಮಾಡಿರ್ತಾರೆ. ಸೊ ಅಂಥ ಒಂದು ವಿದ್ಯಾರ್ಥಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಸೇರಿಸಿ 15,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಆಲ್ರೆಡಿ ಅವ್ರಿಗೆ ಸ್ಯಾಂಕ್ಷನ್ ಕೂಡ ಆಗಿದ್ದಾವೆ. ಮತ್ತು ಅದ್ರ ಜೊತೆಗೆ ಪುಷ್ DBT ಕೂಡ ಎಸ್ ಆಗಿದೆ ಆ ವಿದ್ಯಾರ್ಥಿಗಳದ್ದು. ಬಟ್ ಅದೇ ಥರ ಏನಂದರೆ ಡಿಗ್ರಿ ವಿದ್ಯಾರ್ಥಿಗಳು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ದು ಏನಾಗುತ್ತೆ ಅಂದರೆ 2 ಸೆಮಿಸ್ಟರ್ಗಳು ಇರ್ತವೆ. ಒಂದೊಂದು ಸೆಮಿಸ್ಟರ್ 4 ತಿಂಗಳು ನಡೀತಾ ಇರೋದ್ರಿಂದ ನಿಮ್ದು ಏನಂದರೆ ಇನ್ನೂ ಈಗ ಆಡ್ ಸೆಮ್ ಮುಗಿದಿರುತ್ತೆ, ಇವನ್ ಸೆಮ್ ಈಗ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ದು ಇವನ್ ಸೆಮ್ ಮುಗಿದಾದ್ಮೇಲೆ ನಿಮಗೆ ವಿದ್ಯಾಸಿರಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಬಟ್ ಈಗ ಫಸ್ಟ್ ಟೈಮ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫೀ ಕನ್ಸೆಷನ್ ಅಮೌಂಟ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಫೀ ಕನ್ಸೆಷನ್ ಅಮೌಂಟ್ ಕೂಡ ನಿಮಗೆ ಬಂದೇ ಬರುತ್ತೆ ಫ್ರೆಂಡ್ಸ್. ಆಲ್ರೆಡಿ ಈಗ ಪುಷ್ ಟು DBT ಕೂಡ ಆಗಿದೆ ಮತ್ತು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಕೂಡ ಆಗಿದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿ, ಸರ್ ವೈದ್ಯಕೀಯ ಶಿಕ್ಷಣ ಇಲಾಖೆಯವರಿಗೆ ಮೇ 31 ಕೂಡ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಯಾಕೆ ನಮಗೆ ಮಾಡಿಲ್ಲ ಅಂತ. ಫ್ರೆಂಡ್ಸ್, MBBSನಲ್ಲಿ ಏನಪ್ಪ ಅಂದರೆ MBBS ಕೋಟಾದಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, MBBS ಡಿಗ್ರಿಗೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅವರಿಗೆ ಮೇ 31 ಕೂಡ ಏನಪ್ಪ ಅಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ಅಧಿಕೃತವಾಗಿ ಪರ್ಮಿಷನ್ ಸರ್ಕಾರ ಕೊಟ್ಟಿರೋದ್ರಿಂದ ಅವ್ರ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಇನ್ನೊಂದು ಡೌಟ್ ಕೇಳ್ತಿದ್ರು, ಸರ್ ಕಾರ್ಮಿಕ ಇಲಾಖೆ ಮತ್ತು ಅದ್ರ ಜೊತೆಗೆ SSP ಎರಡಕ್ಕೂ ಲಿಂಕ್ ಇದೆ ಏನು ಅಂತ. ಇಲ್ಲ ಫ್ರೆಂಡ್ಸ್, ಆ ಥರದ ಲಿಂಕ್ ಯಾವುದು ಕೂಡ ಈಗ ಮಾಡ್ತಾಯಿಲ್ಲ. ಮುಂಚೆ ಏನಂದರೆ ಕಾರ್ಮಿಕ ಇಲಾಖೆ ಅರ್ಜಿನೂ ಕೂಡ ಏನಪ್ಪ ಅಂದರೆ SSP ಥ್ರೂನೇ ಹೋಗ್ತಾ ಇತ್ತು, ಅವಾಗ ಅಮೌಂಟ್ ಕೂಡ ಇದರಲ್ಲೇ ತೋರಿಸ್ತಾ ಇತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಸಪ್ರೇಟಾಗಿ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಅಥವಾ ಕರ್ನಾಟಕ ಬ್ಯಾಕ್ವರ್ಡ್ ವೆಲ್ಫೇರ್ ವರ್ಕರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅರ್ಜಿನ ಸಲ್ಲಿಸ್ತಾ ಅಂದರೆ ಕಾರ್ಮಿಕ ಇಲಾಖೆ ವೆಬ್ಸೈಟೇ ಬೇರೆ ಆಗಿದೆ ಮತ್ತು SSPಯಲ್ಲಿ ಅರ್ಜಿ ಕೂಡ ಬೇರೆ ಆಗಿರೋದ್ರಿಂದ ಸೊ SSPಗೆ ಅರ್ಜಿ ಸಲ್ಲಿಸಿದವ್ರಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ, SSP ಸ್ಕಾಲರ್ಶಿಪ್ ಬರುತ್ತೆ. ಯಾವುದೇ ಕಾರಣ ಕೂಡ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಕೂಡ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸರ್ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಸ್ಕಾಲರ್ಶಿಪ್ಪು ಏನು ರಿಲೀಸ್ ಮಾಡಿದಾರಲ್ಲ, ಸೊ ಅದು ನಮಗೆ ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಸಾಕಷ್ಟು ಮಂದಿ ಕೂಡ ಕೇಳ್ತಾಯಿದ್ರು. ಸರ್ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮಂಡಳಿ ಏನಿದೆ ಅಲ್ಲ, ಇದು ಸೊ ಬ್ರಾಹ್ಮಣ ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಅಂತ. ಆಮೇಲೆ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಅಂಥ ಒಂದು ವಿದ್ಯಾರ್ಥಿಗಳದ್ದೇನಪ್ಪ ಅಂದರೆ ಅವರಿಗೆ ಸ್ಕಾಲರ್ಶಿಪ್ ಆದಷ್ಟು ಬೇಗನೆ ಫೈನಾನ್ಷಿಯಲಿ ರೆಂಟ್ ಆಗೋದ್ರೊಳಗೆ ಏನಪ್ಪ ಅಂದರೆ ಬಿಡುಗಡೆ ಮಾಡಿರೋದ್ರಿಂದ ಆ ವಿದ್ಯಾರ್ಥಿಗಳು ಕ್ರೆಡಿಟ್ ಆಗಿದೆ. ನಿಮ್ಮದು ಏನಪ್ಪ ಅಂದರೆ ಬೇರೆ ಕ್ಯಾಟಗರಿ ಇರೋದ್ರಿಂದ ಸೊ ನಿಮಗೂ ಕೂಡ ಆ ಸ್ಕಾಲರ್ಶಿಪ್ಪು ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ SSP ಸ್ಕಾಲರ್ಶಿಪ್ ಬರುತ್ತೆ ಹೊರತು ಅವರಿಗೆ SSP ಸ್ಕಾಲರ್ಶಿಪ್ಪು ಇರೋದಿಲ್ಲ. ಮತ್ತು ಅದ್ರ ಜೊತೆಗೆ ಸರ್ ನಮಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಲಾಸ್ಟ್ ಇಯರ್ ಎಲ್ಲ ಕ್ಯಾಟಗರಿಗಳಿಗೆ ಕೊಟ್ಟಿದ್ದರು ಮತ್ತು ಈ ವರ್ಷ ಕೊಡ್ತಾ ಇಲ್ಲ ಯಾಕೆ ಏನು ಅಂತ ಕೇಳ್ತಾಯಿದ್ರು. ಫ್ರೆಂಡ್ಸ್, ಏನಾಗಿಬಿಟ್ಟಿದೆ ಅಂದರೆ ಸರ್ಕಾರಿಗೆ ಒಂದು ಹೊಸ ಒಂದು ನಿರ್ಧಾರ ಕೈಗೊಂಡಿದೆ. ಏನಪ್ಪ ಅಂದರೆ ಯಾರು GM ಕ್ಯಾಟಗರಿಯಲ್ಲಿ ಇದ್ದಾರೆ, 2.5 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಏನಿದೆ ಅಂಥ ಒಂದು ವಿದ್ಯಾರ್ಥಿಗಳು ಮಾತ್ರ ಅವ್ರನ್ನ ಆಯ್ಕೆ ಮಾಡಿ ಅಂಥ ವಿದ್ಯಾರ್ಥಿಗಳನ್ನ ಪರಿಗಣಿಸಿ ಅವರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ತೊಗೊಂಡು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪ ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 11,000 ರೂಪಾಯಿ ಏನು ಬರ್ತಾ ಇದೆಯಲ್ಲ, ಸೊ ಅವ್ರ ಕೋರ್ಸ್ಗೆ ಅನುಗುಣವಾಗಿ 3,000, 4,000, 5,000 ಏನು ಮಾಡಿದಾರಲ್ಲ, ಸೊ ಆ ಥರ ಡಿಸ್ಪರ್ಸ್ ಮಾಡ್ತಾ ಇದೆ. ಅದನ್ನು ಬಿಟ್ಟು ನಾರ್ಮಲ್ ಆಗಿ ಯಾವುದೇ ಕ್ಯಾಟಗರಿ ವೈಸ್ ಇರ್ತಕ್ಕಂಥ ವಿದ್ಯಾರ್ಥಿ ಅಂದರೆ SSP ಸ್ಕಾಲರ್ಶಿಪ್ ಪಡ್ಕೊಂಡು ರೈತ ವಿದ್ಯಾನಿಧಿ ಇಲ್ಲ, ಆ ಥರ ಬರೋದಿಲ್ಲ. ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ ಇನ್ಕಮ್ ಲಿಮಿಟು
ಇರೋದಿಲ್ಲ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಜನರಲ್ ಆಗಿರೋದ್ರಿಂದ ಸೊ ಅವ್ರು 2 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ನ ಫಿಕ್ಸ್ ಮಾಡಿ ಅವ್ರು ಏನಪ್ಪ ಅಂದರೆ ಅಪ್ಲಿಕೇಬಲ್ ಬರ್ತಾ ಇದೆ. ಬಟ್ ಅದೇನೆಂದರೆ ಈಗ ನಾರ್ಮಲಾಗಿ ಕ್ಯಾಟಗರಿ ಇರೋರು 1 ಲಕ್ಷ ರೂಪಾಯಿ ಇನ್ಕಮ್ ಇರುತ್ತೆ, SC/ST ಕ್ಯಾಟಗರಿ ಅವರು ವಿದ್ಯಾರ್ಥಿಗೆ 2 ಲಕ್ಷ ಇರುತ್ತೆ. ಸೊ ಅವರೆಲ್ಲ SSB ಸ್ಕಾಲರ್ಶಿಪ್ ಪಡ್ಕೋತಾ ಇದ್ದಾರೆ. ಸೊ ಅಂಥವ್ರಿಗೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಯಾವುದೇ ಕಾರಣ ಕೂಡ ಬರೋದಿಲ್ಲ. ಸೊ ಇದನ್ನು ಕೂಡ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದಾರೆ ನನಗೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ನಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಏನೋ ಅಂತ. ಎಸ್ ಫ್ರೆಂಡ್ಸ್, ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ತಾಲೂಕು ಆಫೀಸರ್ ಫಸ್ಟ್ ಲೆವೆಲಲ್ಲಿ ಸ್ಟಾರ್ಟ್ ಆಗಿದೆ. ಯಾರ್ದು ಎಸ್ ಆಗಿದೆ ಅವ್ರು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋ ಇದ್ದರೆ ನೋ ಅಂತ ಒಂದು ಸರಿ ವೆರಿಫೈ ಮಾಡಿ. ಮತ್ತು ಆದಷ್ಟು ಏನಪ್ಪ ಅಂದರೆ ನೀವು ತಾಲೂಕು ಆಫೀಸಿಗೆ ಒಂದು ಸರಿ ವಿಸಿಟ್ ಮಾಡೋದು ತುಂಬಾ ಒಳ್ಳೆಯದಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಬೇರೆ ಏನಾದ್ರು ಡೌಟ್ಸ್ಗಳಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವು ಸಾಕಷ್ಟು ಕಾಮನ್ ಕ್ವಶನ್ಸ್ನ ಕೇಳಿದ್ರು, ಹಾಗಾಗಿ ಇದರಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಬೇರೆ ಏನಾದ್ರು ಡೌಟ್ಗಳಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.